ನಾನು ಡಾಕ್ಟರ್ ಕೃಷ್ಣ ಬನ್ನದ್. ನಾನು ವೈದ್ಯಾಧಿಕಾರಿ ಹಾಗೂ ಫಿಸಿಷಿಯನ್ ಅಂತ ಕೆಲಸ ಮಾಡ್ತಾ ಇದ್ದೇನೆ ಜಮಖಂಡಿಯಲ್ಲಿ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ, ಕರ್ನಾಟಕ ರಾಜ್ಯದಲ್ಲಿ. ನಾನು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದು 7 ವರ್ಷ. ಪೋಸ್ಟ್ MD MBBS ಆದ್ಮೇಲೆ 7 ವರ್ಷ ಮಾಡಿದ್ದೀನಿ. ಟೋಟಲ್ 14-15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವತ್ತಿನ ಒಂದು ವಿಷಯ ಬಂದು ಔಷಧಿಯ ನಂತರ ಹೊಟ್ಟೆಯ ಅಸ್ವಸ್ಥತೆ ಏನು ಮಾಡಬೇಕೆಂದು ಇಲ್ಲಿ ನಾನು ಚರ್ಚಿಸ ವಿಷಯ. ಅನೇಕ ಔಷಧಿಗಳು ವಿವಿಧ ಆರೋಗ್ಯ ಪರಿಸ್ಥಿತಿಗಳಿಗೆ ಪರಿಣಾಮಕಾರಿಯಾಗಿದ್ದರೂ ಹೊಟ್ಟೆಯ ಅಸ್ವಸ್ಥತೆ ಸೇರಿದಂತೆ ಅಹಿತಕರ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ಈ ಅಸ್ವಸ್ಥತೆಯು ವಾಕರಿಕೆ, ಎದೆಯುರಿ, ಅಜೀರ್ಣ ಅಥವಾ ಹೊಟ್ಟೆ ಸೆಳೆತವಾಗಿ ಕಾಣಿಸಿಕೊಳ್ಳಬಹುದು. ಒಂದು, ಹೊಟ್ಟೆ ನೋವಿನ ಕಾರಣಗಳು, ಔಷಧಿಗಳ ಪ್ರಕಾರ ಹಾಗೂ ವೈಯಕ್ತಿಕ ಅಂಶಗಳು ಹೊಟ್ಟೆಯ ಅಸ್ವಸ್ಥತೆಯ ತೀವ್ರತೆ ಮತ್ತು ಸ್ವರೂಪದ ಮೇಲೆ ಪ್ರಭಾವ ಬೀರಬಹುದು. ಸ್ಟೀರಾಯ್ಡ್ ಅಲ್ಲದ ಉರಿಯೂತದ ಔಷಧಗಳು NSAID, ಆಸ್ಪಿರಿನ್, ಐಬುಪ್ರೊಫೆನ್ ಮತ್ತು ನ್ಯಾಪ್ರಾಕ್ಸೆನ್ ಹೊಟ್ಟೆಯ ಒಳಪದರವನ್ನು ಕಿರಿಕಿರಿಗೊಳಿಸಬಹುದು. ಇದು ಹುಣ್ಣುಗಳು ಮತ್ತು ಉರಿಯೂತದ ಅಪಾಯವನ್ನು ಹೆಚ್ಚಿಸುತ್ತದೆ. ಪ್ರತಿ ಜೀವಕಗಳು ಈ ಔಷಧಿಗಳು ಕರುಳಿನ ಸೂಕ್ಷ್ಮ ಜೀವಿಗಳನ್ನು ಅಡ್ಡಿಪಡಿಸಬಹುದು. ಇದು ಅತಿಸಾರ ಅಥವಾ ಉಬ್ಬುವುದು ಮುಂತಾದ ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಕಬ್ಬಿಣದ ಪೂರಕಗಳು ಕಬ್ಬಿಣವು ಮಲಬದ್ಧತೆ ಮತ್ತು ಹೊಟ್ಟೆಯ ಅಸ್ವಸ್ಥತೆಯನ್ನು ಉಂಟು ಮಾಡುವಲ್ಲಿ ಕುಖ್ಯಾತವಾಗಿದೆ. ಎರಡನೆಯದಾಗಿ, ಪರಿಹಾರಕ್ಕಾಗಿ ತಂತ್ರಗಳು. ಔಷಧಿಗಳಿಂದ ಉಂಟಾಗುವ ಹೊಟ್ಟೆಯ ಅಸ್ವಸ್ಥತೆಯನ್ನು ನಿವಾರಿಸಲು ಹಲವಾರು ತಂತ್ರಗಳು ಸಹಾಯ ಮಾಡುತ್ತವೆ. ಆಹಾರದೊಂದಿಗೆ ಔಷಧಿಗಳನ್ನು ತೆಗೆದುಕೊಳ್ಳುವುದು. ಆಹಾರವು ಮದ್ದುಗಳ ಕಿರಿಕಿರಿ ಉಂಟು ಮಾಡುವ ಪರಿಣಾಮಗಳಿಂದ ಹೊಟ್ಟೆಯ ಒಳಪದರವನ್ನು ರಕ್ಷಿಸುವ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸಮಯವನ್ನು ಪರಿಗಣಿಸಿ ಸೂಚನೆಗಳು ಅನುಮತಿಸಿದರೆ ಊಟದ ನಂತರ ಸಂಜೆ ಔಷಧಿಗಳನ್ನು ತೆಗೆದುಕೊಳ್ಳಿ. ಪರ್ಯಾಯಗಳ ಬಗ್ಗೆ ಕೇಳಿ ಸಂಭಾವ್ಯ ಅಡ್ಡ ಪರಿಣಾಮಗಳ ಬಗ್ಗೆ ನಿಮ್ಮ ವೈದ್ಯರಿಗೆ ಚರ್ಚಿಸಿ. ಕೆಲವು ಸಂದರ್ಭಗಳಲ್ಲಿ ಹೊಟ್ಟೆ ನೋವಿನ ಕಡಿಮೆ ಅಪಾಯವನ್ನು ಹೊಂದಿರುವ ಪರ್ಯಾಯ ಔಷಧಿಗಳನ್ನು ಸೂಚಿಸಬಹುದು. ತೇವಾಂಶವನ್ನು ಕಾಪಾಡಿಕೊಳ್ಳಿ. ನಿರ್ಜಲೀಕರಣವು ಹೊಟ್ಟೆಯ ಅಸ್ವಸ್ಥತೆಯನ್ನು ಇನ್ನಷ್ಟು ಹದಗೆಡಿಸಬಹುದು. ಚೆನ್ನಾಗಿ ಹೈಡ್ರೀಕರಿಸಲು ದಿನವಿಡೀ ಸಾಕಷ್ಟು ದ್ರವಗಳನ್ನು ಕುಡಿಯಿರಿ. ಒಬ್ಲ್ಯಾಂಡ್ ಡಯಟ್. ಹೊಟ್ಟೆ ನೋವಿನ ಸಮಯದಲ್ಲಿ ಬ್ಲ್ಯಾಂಡ್ ಡಯಟ್ ಬದಲಾಯಿಸಿ. ಇದರಲ್ಲಿ ಟೋಸ್ಟ್, ಅಕ್ಕಿ, ಬಾಳೆಹಣ್ಣುಗಳು ಮತ್ತು ಸೇಬು ಹಣ್ಣಿನಂತಹ ಸುಲಭವಾಗಿ ಜೀರ್ಣವಾಗುವ ಆಹಾರಗಳು ಸೇರಿವೆ. ಪ್ರತ್ಯಕ್ಷವಾದ ಔಷಧಿಗಳು, ಆಂಟಾಸಿಡ್ಗಳು ಅಥವಾ ಹಿಸ್ಟಮಿನ್ 2 ಬ್ಲಾಕರ್ಸ್ ನಂತಹ ಕೆಲವು ಪ್ರತ್ಯಕ್ಷವಾದ ಔಷಧಿಗಳು ಹೊಟ್ಟೆಯ ಆಮ್ಲವನ್ನು ತಟಸ್ಥಗೊಳಿಸಲು ಮತ್ತು ಎದೆಯುರಿ ಅಥವಾ ಅಜೀರ್ಣವನ್ನು ನಿವಾರಿಸಲು ಸಹಾಯ ಮಾಡುತ್ತವೆ. ಮುಂದೆ ಪ್ರಮುಖ ಪರಿಗಣನೆಗಳು. ಅಸ್ವಸ್ಥತೆಯ ತೀವ್ರತೆ. ಹೊಟ್ಟೆಯ ಅಸ್ವಸ್ಥತೆಯ ತೀವ್ರವಾಗಿದ್ದರೆ, ನಿರಂತರವಾಗಿದ್ದರೆ ಅಥವಾ ವಾಂತಿ, ರಕ್ತಸಿಕ್ತ ಮಲವಿಸರ್ಜನೆ ಅಥವಾ ಕಪ್ಪು ಮಲವಿಸರ್ಜನೆಯಂತ ಇತರ ರೋಗ ಲಕ್ಷಣಗಳೊಂದಿಗೆ ಇದ್ದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಇವು ಹೆಚ್ಚು ಗಂಭೀರ ಸ್ಥಿತಿಯ ಚಿಹ್ನೆಗಳಾಗಿರಬಹುದು. ದೀರ್ಘಾವಧಿಯ ಔಷಧಗಳ ಪ್ರತಿ ಡೋಸ್ನೊಂದಿಗೆ ನೀವು ಹೊಟ್ಟೆಯ ಅಸ್ವಸ್ಥತೆಯನ್ನು ಅನುಭವಿಸಿದರೆ ನಿಮ್ಮ ವೈದ್ಯರೊಂದಿಗೆ ಪರ್ಯಾಯ ಚಿಕಿತ್ಸಾ ಆಯ್ಕೆಗಳನ್ನು ಚರ್ಚಿಸಿ. ನೆನಪಿಡಿ, ನಿಮ್ಮ ವೈದ್ಯರು ಶಿಫಾರಸು ಮಾಡದ ಹೊರತು ಪ್ರತ್ಯಕ್ಷವಾದ ಔಷಧಿಗಳೊಂದಿಗೆ ಸ್ವಯಂ ಔಷಧಿ ಮಾಡಬೇಡಿ. ಔಷಧಿಗಳ ಅಡ್ಡ ಪರಿಣಾಮಗಳು ಮತ್ತು ನಿರ್ವಹಣಾ ತಂತ್ರಗಳ ಬಗ್ಗೆ ವೈಯಕ್ತಿಕ ಸಲಹೆಗಾಗಿ ಯಾವಾಗಲೂ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ನಾವು ದಿನಂಪ್ರತಿ ಬರುವ ರೋಗಿಗಳನ್ನು ಪರೀಕ್ಷಿಸಿದಾಗ ಏನು ಕಂಡು ಬರುತ್ತದೆ ಎಂದರೆ, ನಮ್ಮ ಈ 15 ವರ್ಷ ಸೇವೆಯಲ್ಲಿ ಸಾಕಷ್ಟು ರೋಗಿಗಳು ವೈದ್ಯರು ಸೂಚಿಸದೇ ಇರುವಂತಹ ಕೆಲವೊಂದು ಸ್ಟೀರಾಯ್ಡ್ ಮತ್ತು ನೋವಿನ ಮಾತ್ರೆಗಳನ್ನು ಔಷಧಿ ಅಂಗಡಿಗಳಲ್ಲಿ ವೈದ್ಯರು ಹೇಳದೆ ಅಥವಾ ವೈದ್ಯರು ಪರೀಕ್ಷಿಸಿ ಅವರು ಸೂಚಿಸದೆ ಸಾಕಷ್ಟು ಜನ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಅಡ್ಡ ಪರಿಣಾಮಗಳು ಆಗುತ್ತವೆ. ಏನಂದ್ರೆ, ಬರೀ ಹೊಟ್ಟೆಯಲ್ಲಿ ಅಲ್ಸರ್ ಆಗುವುದು ಬಿಟ್ಟು ಸಹ ಸಂಧಿವಾತ ಹಾಗೂ ರಕ್ತಸ್ರಾವ, ರಕ್ತಹೀನತೆ, ಬೋನ್ ಮ್ಯಾರೋ ಡಿಪ್ರೆಷನ್, ಮುಂತಾದವುಗಳಂತಹ ಕಠಿಣ ಹಾಗೂ ಆಸ್ಟಿಯೋಪೊರೋಸಿಸ್ ಅಂದರೆ ಒಂದು ಎಲುಬಿನ ಶಕ್ತಿಹೀನವಾಗುವಿಕೆ, ಇವನ್ನೆಲ್ಲ ನೋಡಿರುತ್ತೇವೆ. ಕೊನೆಗೆ ನಮ್ಮನ್ನು ಯಾವಾಗ ಸಂಪರ್ಕಿಸುತ್ತಾರೆಂದರೆ, ಕೊನೆಯ ಘಳಿಗೆಯಲ್ಲಿ ಯಾವಾಗ ಅಡ್ಡ ಪರಿಣಾಮಗಳು ಹೆಚ್ಚಾಗಿ ಜೀವಕ್ಕೆ ಅಪಾಯವಾಗುತ್ತದೋ ಆವಾಗ ವೈದ್ಯರನ್ನು ಸಂಪರ್ಕ ಮಾಡುತ್ತಾರೆ. ಹೀಗಾಗಿ ಒಂದು ಸಲಹೆ ಏನೆಂದರೆ, ರೋಗಿಗಳಿಗೆ ಯಾವಾಗಲೂ ವೈದ್ಯರು ಸೂಚಿಸಿದಂತ ನೋವಿನ ಮಾತ್ರೆಗಳು ಅಥವಾ ಅಡ್ಡ ಪರಿಣಾಮ ಬೀರಲಾರದಂತಹ ಮಾತ್ರೆಗಳನ್ನ ಕೊಟ್ಟಾಗ ಅದರ ಜೊತೆಗೆ
ಅಲ್ಸರ್ ತಡೆಯುವಂತಹ ಆಂಟಾಸಿಡ್ಗಳು ಇವನ್ನೆಲ್ಲ ನಾವು ಸೂಚಿಸುತ್ತೇವೆ. ಮೇನ್ಲಿ ಇಲ್ಲಿ ಬರುವಂತಹ ವಿಷಯವೇನೆಂದರೆ, ಪ್ರತಿದಿನ ನಮ್ಮ ಹತ್ರ ಬರುವಂತಹ ಸಂಧಿವಾತ ರೋಗಿಗಳು ಹಾಗೂ BP, ಶುಗರ್, ಮಧುಮೇಹ, ರಕ್ತದೊತ್ತಡ ಕಾಯಿಲೆಗಳಿಗೆ ತುತ್ತಾದ ರೋಗಿಗಳು ಹಾಗೂ ಹೃದಯ ಶಸ್ತ್ರಚಿಕಿತ್ಸೆ, ಬೈಪಾಸ್ ಸರ್ಜರಿ ಆದಂತ ರೋಗಿಗಳು ಜೀವನ ಪೂರ್ತಿ ಮಾತ್ರೆಗಳನ್ನು ತೆಗೆದುಕೊಳ್ಳುವಾಗ ಆಂಟಾಸಿಡ್ ಬಳಸುವಂತ ಪರಿಸ್ಥಿತಿ ಉಂಟಾಗುತ್ತದೆ. ಏಕೆಂದರೆ ಆಸ್ಪ್ರಿನ್ ಮುಂತಾದವುಗಳು ಔಷಧಿಗಳು ಹಾಗೂ ಮಧುಮೇಹದಲ್ಲಿ ಬಳಸುವಂತಹ ಕೆಲವೊಂದು ಮಾತ್ರೆಗಳು ಬಹಳ ಪೇಷಂಟ್ಗೆ ರೋಗಿಗಳಿಗೆ 75% ರೋಗಿಗಳಿಗೆ ಈ ಅಸಿಡಿಟಿ ಕಾಯಿಲೆಯಿಂದ ಬಳಲುತ್ತಿರುತ್ತಾರೆ. ಹಾಗಾಗಿ ಸ್ಟಮಕ್ ಅಲ್ಸರ್ ಪ್ರಿವೆನ್ಷನ್ಗೋಸ್ಕರ ನಾವು ಆಂಟಾಸಿಡ್ಗಳನ್ನ ಬಳಸ್ತೀವಿ. ಹಾಗೂ ಕೆಲವೊಂದು ರೋಗಿಗಳಲ್ಲಿ ಯಾವುದೇ ಆಂಟಾಸಿಡ್ ಅಥವಾ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಂತ ಏನ್ ಹೇಳ್ತೀವಿ, ಕೆಲವೊಬ್ರು ಅಲರ್ಜಿ ಇದ್ದಾಗ ಸಾಕಷ್ಟು ದ್ರವ ರೂಪದಲ್ಲಿ ಬರುವಂತಹ ಕೆಲವೊಂದು ಔಷಧಿಗಳನ್ನ ಆಂಟಾಸಿಡ್ಗಳನ್ನ ಕೊಡುತ್ತೇವೆ. ಕೆಲವೊಂದು ರೋಗಿಗಳು ಇನ್ಹೆರಿಟೆಡ್ ಪೆಪ್ಟಿಕ್ ಡಿಸೀಸಸ್ ಅಂತ ಬಂದಾಗ ನಾವು ಅವರಿಗೆ ದಿನಂಪ್ರತಿ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಹೇಳುತ್ತೇವೆ. ಅದು ಜೀವನ ಪೂರ್ತಿ ತೆಗೆದುಕೊಳ್ಳುವಂತಹ ಸನ್ನಿವೇಶಗಳು ಬರ್ತದೆ. ಎರಡನೇದಾಗಿ ಕ್ಯಾನ್ಸರ್ ಪೇಷಂಟ್ಸ್, ಕ್ಯಾನ್ಸರ್ ರೋಗಿಗಳು, ಕೀಮೋಥೆರಪಿ ಒಳಪಟ್ಟವರು, ರೇಡಿಯೋಥೆರಪಿಗೆ ಒಳಪಟ್ಟವರು, ಈ ರೋಗಿಗಳಿಗೂ ಸಹ ಮಲಬದ್ಧತೆ ಹಾಗೂ ಅಸಿಡಿಟಿಯಿಂದ ಜೀರ್ಣ ಶಕ್ತಿ ಕಳ್ಕೊಂಡಿರುತ್ತಾರೆ. ಅವಾಗ್ಲೂ ಸಹ ನಾವು ಸಪ್ಲಿಮೆಂಟ್ಸ್ ಕೊಡುವಾಗ, ವಿಟಮಿನ್ ಸಪ್ಲಿಮೆಂಟ್ಸ್ ಕೊಡುವಾಗ ಅಸಿಡಿಟಿ ಆಗೋ ತುಂಬಾ ಲಕ್ಷಣಗಳು ಕಂಡು ಬರುತ್ತದೆ. ಪ್ರಮಾಣವು ಜಾಸ್ತಿ ಇದ್ದಾಗ ನಾವು ಈ ಮಾತ್ರೆಗಳನ್ನ ಉಪಯೋಗಿಸ್ತೀವಿ. ನಾವು ದಿನಂಪ್ರತಿ ನೋಡುವಾಗ ಈಗ ಸೀಸನಲ್ ವೈರಲ್ ಫ್ಲೂ ಅಂತ ಬರುತ್ತೆ. ಇವಾಗ ಜುಲೈಯಲ್ಲಿ, ಸೆಪ್ಟೆಂಬರ್ ಅಲ್ಲಿ ಹವಾಮಾನ ವೈಪರೀತ್ಯ ಇದ್ದಾಗ ಪ್ರತಿಯೊಂದು ರೋಗಿಗೂ ಸಹ ಆಂಟಿವೈರಲ್ಸ್ ಮತ್ತೆ ಆಂಟಿಬಯೋಟಿಕ್ ಕೊಟ್ಟಾಗ ತುಂಬಾ ಅಸಿಡಿಟಿ ಆಗುವಂತ ಅನಾಲ್ಜೆಸಿಕ್ಸ್ ಕೊಟ್ಟಾಗ ಅಸಿಡಿಟಿ ಆಗುವಂತ ಪ್ರಮಾದ ಜಾಸ್ತಿ ಆಗಿರೋದ್ರಿಂದ ನಾವು ಅವರಿಗೆ ಆಂಟಾಸಿಡ್ಸ್ ಅಥವಾ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಡ್ವಾನ್ಸ್ಡ್ ಇವಾಗ ಕೊಡ್ತಾ ಇರ್ತೀವಿ. ಆಮೇಲೆ ಹೊಸದಾಗಿ ಸಾಕಷ್ಟು ಆವಿಷ್ಕಾರ ವಿಜ್ಞಾನದಲ್ಲಿ ಈ ಆಂಟಾಸಿಡ್ಗೋಸ್ಕರ ಬಂದಿರೋದ್ರಿಂದ ರೀಸೆಂಟ್ಲಿ ಒಂದೊಂದು ಮಾಲಿಕ್ಯೂಲ್ ಬಂದಿದೆ, ಏನಂದ್ರೆ ಒನುಮೊಪ್ರಜೋಲ್ ಅಂತ ಹೇಳಿ. ಸೊ ಇಂಥ ಹೊಸ ಆವಿಷ್ಕಾರ ಬಂದಾಗ ನಾವು ರೋಗಿಗಳ ಜೊತೆಗೆ ಹೇಗೆ ತಗೊಳ್ಬೇಕು, ಯಾವಾಗ ತಗೊಳ್ಬಾರ್ದು, ಎಷ್ಟು ದಿವಸ ತಗೊಳ್ಬೇಕು, ಯಾಕಂದ್ರೆ ಬಹಳ ರೋಗಿಗಳಲ್ಲಿ ಏನ್ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಸಿಡಿಟಿ ಅಂತ ಬಂದಾಗ ಬರೀ ಅವಾಗ ಅಷ್ಟೇ ತಗೊಳ್ಳೋದು, ಇನ್ ಬಿಟ್ವೀನ್ ಬಿಟ್ಟು ಬಿಡೋದು. ಸೊ ಹಾಗಾಗಿ ಒಂದು ಕೋರ್ಸ್ನು ಸಹ ಅವರು ಪೂರ್ಣಗೊಳಿಸೋದಿಲ್ಲ. ಕೆಲವೊಂದು ಸರಿ ನಾವು GERD ಕೇಸಸ್ ಅಲ್ಲಿ ನೋಡ್ತೀವಿ, ಕೋರ್ಸ್ ತಗೊಳ್ಬೇಕಾಗತ್ತೆ 21 ದಿವಸ ಅಥವಾ 1 ತಿಂಗಳಿಗೂ. ಕೆಲವೊಂದ್ಸರಿ ಎಂಡೋಸ್ಕೋಪಿ ಮಾಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಸರ್ಸು, ಇಲ್ಲ ಎರೋಸಿವ್ ಗ್ಯಾಸ್ಟ್ರೈಟಿಸು, ಇಲ್ಲ ಡಿಯೋಡಿನೈಟಿಸು, ಇಂಥ ಕೆಲವೊಂದು ಸಂದರ್ಭಗಳಲ್ಲಿ 6 ತಿಂಗಳಿಂದ 1 ವರ್ಷವರೆಗೆ ನಾವು ಈ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಮತ್ತೆ ಈ ಸೋಡಿಯಂ ಆಲ್ಜಿನೇಟ್ ಎಲ್ಲ ಹೊಸ ಒಂದು ಲಿಕ್ವಿಡ್ಸ್ ಬಂದಿರೋದ್ರಿಂದ ಸೊ ಅವನ್ನ ನಾವು 6 ತಿಂಗಳಿಂದ 1 ವರ್ಷವರೆಗೆ ಕೊಡ್ತೀವಿ. ಮತ್ತೆ ಸಾಕಷ್ಟು ಕ್ಲಿಷ್ಟಕರವಾದಂತಹ ಕಾಯಿಲೆಗಳಲ್ಲಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ನೋಡ್ತಿರ್ತೀವಿ, ಒಂದೇ ರೋಗಿಗೆ 12ರಿಂದ 15 ಮಾತ್ರೆ ಕೊಡ್ತಾ ಇರ್ತೀವಿ. ಸೊ ಹಾಗ ಇದ್ದಾಗ ಪ್ರತಿ ರೋಗಿಗೂ ಸಹ ನಾವು ಇಂಟರ್ವಲ್ ಗ್ಯಾಪ್ ಅಂತ ಹೇಳಿ ಕೊಡ್ಬೇಕಾಗತ್ತೆ. ಕೆಲವೊಂದ್ಸರಿ TB ರೋಗಿಗಳಿಗೆ, HIV ರೋಗಿಗಳಿಗೆ, HIV ಮತ್ತೆ TB ಕೋ-ಇನ್ಫೆಕ್ಟೆಡ್ ರೋಗಿಗಳಿಗೆ ಮಾತ್ರೆಯನ್ನು ಕೊಡುವಾಗ ಎರಡೂ ಸಹ ಆಂಟಿವೈರಲ್ಸ್ ಮತ್ತೆ ಆಂಟಿಟ್ಯೂಬರ್ಕ್ಯುಲರ್ ನಾವೇನ್ ಯೂಸ್ ಮಾಡ್ತಿರ್ತೀವಿ, ಇವು ತುಂಬಾ ಕಷ್ಟ. ಯಾಕಂತಂದ್ರೆ ಮೆಟಬಾಲಿಕ್ ಆಕ್ಟಿವಿಟಿ ಡಿಗ್ರೇಡೇಷನ್ ಆಗೋದು ಅಥವಾ ಎಕ್ಸ್ಕ್ರಿಷನ್ ಆಗೋದು, ಹಾಫ್ ಲೈಫ್, ಇವನ್ನೆಲ್ಲ ನೋಡಿದಾಗ ಸಾಕಷ್ಟು ಇಂಟ್ರಾಕ್ಷನ್ಸ್, ಡ್ರಗ್ ಟು ಡ್ರಗ್ ಇಂಟ್ರಾಕ್ಷನ್ ಆಗತ್ತೆ. ಸೊ ಅವಾಗ ನಾವು ಈ ಟೈಮ್ ಗ್ಯಾಪ್ ಅನ್ನ ಬಹಳ ಸಮಯೋಚಿತವಾಗಿ ವಿಚಾರ ಮಾಡಿ ರೋಗಿಗಳಿಗೆ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ರೋಗಿಗಳು ಮಧ್ಯದಲ್ಲೇ ಸಾಕಷ್ಟು TB ರೋಗಿಗಳು ಮಧ್ಯದಲ್ಲೇ ಈ ಅಡ್ಡ ಪರಿಣಾಮಗಳಿಂದ ಮಾತ್ರೆಗಳನ್ನು ಬಿಡುವ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಸಾಕಷ್ಟು ಸರಿ ನೋಡಿದ್ದೀನಿ ನಾನು ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ, MDR TB, XDR TB, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್, ಎಕ್ಸ್ಟ್ರೀಮ್ ಡ್ರಗ್ ರೆಸಿಸ್ಟೆಂಟ್ ಆಗುವಂತ ಸಾಕಷ್ಟು ಸಾಧ್ಯತೆಗಳನ್ನು ನಾವು ನೋಡಿದೀವಿ. ಎಷ್ಟೋ HIV ಪಾಸಿಟಿವ್, ರೆಟ್ರೋವೈರಲ್ ಪಾಸಿಟಿವ್ ಕೇಸಸ್ ಅಲ್ಲಿ ಕೋ-ಇನ್ಫೆಕ್ಷನ್ಗೋಸ್ಕರ ರಿಫ್ಯಾಂಪಿಸಿನ್ ಕೊಡುವಾಗ
ಎಷ್ಟೋ ಜನ ನಾವು ಸೈಡ್ ಎಫೆಕ್ಟ್ಸ್ ಅಂತ ಹೇಳಿ ತಗೊಳ್ಳೋದೇ ಇಲ್ಲ. ಸೊ ಅವಾಗ ಟಿಬಿಗೆ ತುತ್ತಾಗ್ತಾರೆ, ಮರಣದ ಪ್ರಮಾಣ ಜಾಸ್ತಿ ಆಗತ್ತೆ. ನಾವೊಂದು ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಸಾಕಷ್ಟು ನೋಡ್ತೀವಿ. ಈಗ ಡಿಸ್ಟ್ರಿಕ್ಟ್ ಪ್ಲೇಸು ಮತ್ತೆ ಸಬ್ ಡಿವಿಷನಲ್ ಪ್ಲೇಸಸ್ ಅಲ್ಲಿ ನಾವು ಕಫ ಪರೀಕ್ಷೆ ಮಾಡುವಾಗ ಜೆನೆಟಿಕ್ ಟಿಬಿ ಟೆಸ್ಟಿಂಗ್ ಮಾಡ್ತೀವಿ. ಅದೊಂದು ಫೆಸಿಲಿಟಿ ಇರೋದು ಗೌರ್ಮೆಂಟ್ ಅಲ್ಲಿ. ಬಟ್ ಏನಾಗುತ್ತೆ, ಪ್ರೈವೇಟ್ ಅಲ್ಲಿ ಅಫೋರ್ಡಬಿಲಿಟಿ ಇರೋದಿಲ್ಲ ಅಂತ ಹೇಳಿ ನಾವು ಓನ್ಲಿ ರಿಲೈ ಆಗೋದು ಮೈಕ್ರೋಸ್ಕೋಪಿಯಲ್ಲಿ. ಬಟ್ ಅದರಲ್ಲಿ ನಮಗೆ MDR ಟಿಬಿ, XDR ಟಿಬಿ ಗೊತ್ತಾಗೋದಿಲ್ಲ. ಸೊ ಅಂತ ಸಾಕಷ್ಟು ನಮ್ಮ ಫಿಸಿಷಿಯನ್ಸ್ ಆಗ್ಲಿ ಅಥವಾ ವೈದ್ಯರಾಗ್ಲಿ ಅಂತ ರೋಗಿಗಳನ್ನ ಈ XDR ಟಿಬಿ ಜೆನೆಟಿಕ್ ಜೀನ್ ಟೆಸ್ಟಿಂಗ್ ಇದಕ್ಕೆ ಒಳಪಡಿಸಬೇಕು. ಯಾಕಂದ್ರೆ ಇನ್ಫೆಕ್ಷನ್ ನಮ್ಮ ಕರ್ನಾಟಕದಲ್ಲಿ HIV ಟಿಬಿ ಇಂದ ಸಾಕಷ್ಟಿದೆ ಮತ್ತು ಮರಣ ಪ್ರಮಾಣನೂ ಜಾಸ್ತಿ ಇದೆ. ಇನ್ನು ಪ್ರೆಗ್ನೆಂಟ್ ವುಮನ್ ನಲ್ಲೂ ಸಹ ನಾವು ಆಂಟಾಸಿಡ್ ಅಥವಾ ಇವನ್ನ PPI ಪ್ರಿಸ್ಕ್ರೈಬ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಹಳ್ಳಿಗಳಲ್ಲಿ ಓವರ್ ದಿ ಕೌಂಟರ್ ಪ್ರಿಸ್ಕ್ರಿಪ್ಷನ್ಸ್ ತುಂಬಾ ಜನ ತಗೊಳ್ಳೋದ್ರಿಂದ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತವೆ. ಕೆಲವೊಂದು ಕ್ಲಾಸ್ ಆಫ್ ಡ್ರಗ್ಸ್ ABCD ಅಂತ ಹೇಳಿ ನಾವು ಕ್ಯಾಟಗರೈಸೇಷನ್ ಮಾಡಿರ್ತೀವಿ. ಸೊ ಸಾಕಷ್ಟು ರಿಸರ್ಚ್ ಸ್ಟಡೀಸ್ ಆಗಿರುತ್ತೆ ಅದರಲ್ಲಿ. ಒಂದು ಉದಾಹರಣೆಗೆ ಅಂದ್ರೆ, ಒಂದು ಪ್ರೆಗ್ನೆಂಟ್ ಲೇಡಿಯಲ್ಲಿ ನಾವು ಆಮ್ಲೋಡೆಪಿನ್ ಕೊಡ್ಬೇಕಾ, BP ಮಾತ್ರೆ ಅಥವಾ ನಿಕಾರ್ಡೆಪಿನ್ ಕೊಡ್ಬೇಕಾ ಅಥವಾ ಸಿಲಿಡಿಪಿನ್ ಕೊಡ್ಬೇಕಾ? ಸೊ ನಾವು ಬಹಳ ವಿಚಾರ ಮಾಡ್ಬೇಕಾಗತ್ತೆ. ಮಗುವಿನ ರಕ್ತನಾಳದಲ್ಲಿ ಏನು ಅಡ್ಡ ಪರಿಣಾಮಗಳು ಉಂಟು ಮಾಡುತ್ತೆ ಅಂತ ತಿಳ್ಕೊಂಡು ನಾವು ಕೊಡ್ಬೇಕಾಗತ್ತೆ. ಆ ವಿಷಯದಲ್ಲಿ ಸಾಕಷ್ಟು ಎರಡನೇ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ BP ಬಂದಂತ ಪೇಷಂಟ್ಗಳು, ರೋಗಿಗಳಿಗೆ ಎಷ್ಟೋ ಸರಿ ಬೇಸಿಕಲಿ ಟೆಲ್ಮಿಸಾಟನ್ ಕೊಟ್ಟು ಕಳ್ಸಿರ್ತಾರೆ ಹಳ್ಳಿಗಳಲ್ಲಿ. ಟೆಲ್ಮಿಸಾಟನ್ ಕೊಡಬಾರದು, ಅದೆಲ್ಲ ಗೊತ್ತಿರುವಂತ ವಿಷಯ. ಆದ್ರೆ ಎಷ್ಟೋ ಸರಿ ಸರ್ವಿಸಸ್ ಲ್ಯಾಪ್ಸ್ ಆಗತ್ತೆ. ಯಾಕಂತಂದ್ರೆ ಅಲ್ಲಿ ಸ್ಪೆಷಲಿಸ್ಟ್ ಇರೋದಿಲ್ಲ, ಹಳ್ಳಿಗಳಲ್ಲಿ ಇರುವಂತ ನುರಿತ ವೈದ್ಯರು ಇರೋದಿಲ್ಲ. ಸೊ ಹಾಗಾಗಿ ರೋಗಿಗಳಿಗೆ ಇಂತಹ ವಿಷಯದಲ್ಲಿ ಬಹಳ ಕ್ಲಿಷ್ಟಕರ ವಿಷಯದಲ್ಲಿ ನಾವು ಅಡ್ವೈಸ್ ಮಾಡುವಾಗ ಈ ರೀತಿ ಇವನ್ ಥೈರಾಯ್ಡ್ ಮೆಡಿಕೇಶನ್ಸ್ ನಾವು ಹೇಳ್ತೀವಿ. ಎಷ್ಟೋ ರೋಗಿಗಳಿಗೆ ಥೈರಾಯ್ಡ್ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದಂತ ಗೊತ್ತೇ ಇರೋದಿಲ್ಲ. ಯಾಕೆ ನಾವು ಖಾಲಿ ಹೊಟ್ಟೆಯಲ್ಲಿ ಕೊಡ್ಬೇಕು ಥೈರಾಯ್ಡ್ ಮೆಡಿಕೇಶನ್ಸ್? ಕೆಲವೊಂದು ಮೆಡಿಕೇಶನ್ಸ್ ಬಿಫೋರ್ ಫುಡ್, ಈಗ ಬಿಲಾಟಿನ್ ಅಂತ ಟ್ಯಾಬ್ಲೆಟ್ ಇದೆ, ಮಾಲಿಕ್ಯೂಲ್ ಇದೆ ಬಿಲಾಸ್ಟಿನ್ ಅಂತ ಹೇಳಿ. ಈಗ ನಾವು ಅದನ್ನ ಊಟದಕ್ಕಿಂತ 1 ಗಂಟೆ ಮುಂಚೆ ಅಥವಾ ಊಟ ನಂತರ 2 ಗಂಟೆ ನಂತರ ಕೊಡ್ಬೇಕು, ಎಂಟಿ ಸ್ಟಮಕ್ ಮೇಲೆ ಕೊಡ್ಬೇಕು ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಅಬ್ಸಾರ್ಪ್ಷನ್. ಅದು ಅಬ್ಸಾರ್ಪ್ಷನ್ ಬಯೋಅವೈಲಬಿಲಿಟಿ ಜಾಸ್ತಿ ಆಗ್ಲಿ ಅಂತ ಹೇಳಿ. ಸೊ ಎಷ್ಟೋ ರೋಗಿಗಳು ಅಸಡ್ಡೆಯಿಂದ ಏನ್ ಮಾಡ್ತಾರೆ, ಊಟದ ನಂತರ ಬಹಳ ಮೆಡಿಸಿನ್ಸ್ ತಗೊಳ್ತಾರೆ. ಅವಾಗ ಏನಾಗುತ್ತೆ, ಅವ್ರದ್ದು ಆಕ್ಷನ್ ಆಗೋದಿಲ್ಲ. ಆಮೇಲೆ ಕೆಲವೊಂದು ಆಂಟಾಸಿಡ್ಸ್, ಕೆಲವೊಂದು ಮಾತ್ರೆಗಳ ಜೊತೆಗೆ ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಡ್ರಗ್ ಟು ಡ್ರಗ್ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಸೊ ಯಾವ ಇಂಟ್ರಾಕ್ಷನ್ ಆಗುತ್ತೆ ಅವನ್ನ ಎರಡೂನು ಸಹ ಸೇರಿಸಿ ಕೊಡುವಾಗಿಲ್ಲ. ನಾವು ಸಾಕಷ್ಟು ಮಧುಮೇಹ ಮತ್ತು ರಕ್ತದೊತ್ತಡ ಮತ್ತು ಅಸ್ತಮಾ ರೋಗಿಗಳು ಇವೆಲ್ಲ ಒಂದೇ ರೋಗಿಯಲ್ಲಿದ್ದಾಗ ನಾವು ಸಾಕಷ್ಟು ನೋಡ್ತೀವಿ. ಮೆಟಪ್ರೋಲ್ ಮಾತ್ರೆ ಹಾಕಿರ್ತಾರೆ ಅಸ್ತಮಾ ರೋಗಿಗಳಿಗೆ. ಆದ್ರೆ ಆ ಡ್ರಗ್ ಆಕ್ಷನ್ ಹೆಂಗಾಗತ್ತೆ, ಲಂಗ್ಸ್ ಮೇಲೆ ಏನ್ ಎಫೆಕ್ಟ್ ಬೀಳುತ್ತೆ, ಹೃದಯದ ಮೇಲೆ ಏನ್ ಅದು ಆಕ್ಷನ್ ಮಾಡುತ್ತೆ. ಸೊ ಇದನ್ನೆಲ್ಲ ಬಹಳ ವಿಚಾರ ಮಾಡಿ ಅದನ್ನ ರೋಗಿಗಳು ಕೊಡ್ಬೇಕಾಗತ್ತೆ. ಎಲ್ಲಾ ಡ್ರಗ್ಸು ಸಹ ನಾವು ಕಾಂಬಿನೇಷನ್ ಮಾಡಿ ಕೊಟ್ರೆ ಅಲ್ಟಿಮೇಟ್ಲಿ ರಿಸೆಪ್ಟರ್ಸ್ ಮೇಲೆ ಆಕ್ಷನ್ ಆಗುವಾಗ ತದ್ವಿರುದ್ಧವಾಗಿ ಆಕ್ಷನ್ ಆದಾಗ ದುಷ್ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ವೈದ್ಯರು ಮತ್ತು ರೋಗಿಗಳು ಇಂಟ್ರಾಕ್ಷನ್ ಅಲ್ಲಿ ತುಂಬಾ ಕಾಳಜಿಯಿಂದ ಹಾಗೂ ನಾವು ಅವ್ರಿಗೆ ಹೇಳುವಾಗ ಸ್ಪಷ್ಟತೆಯಿಂದ ಯಾವುದು ಖಾಲಿ ಹೊಟ್ಟೆಯಲ್ಲಿ, ಯಾವುದು ಊಟದ ನಂತರ, ಯಾವುದು ರಾತ್ರಿ ತಗೊಳ್ಬೇಕು, ಯಾವುದು ಮಧ್ಯಾಹ್ನ ತಗೊಳ್ಬೇಕು, ಎಷ್ಟು ಗ್ಯಾಪ್ ಇರಬೇಕು ಒಂದು ಡ್ರಗ್ ಟು ಡ್ರಗ್, ಇವನ್ನೆಲ್ಲ ಸಮಯೋಚಿತವಾಗಿ ತಿಳಿಸಿ ಹೇಳಿ, ಮತ್ತೆ ಯಾವ ರೋಗದಲ್ಲಿ ಯಾವ ಆಹಾರ ಪದ್ಧತಿ, ಕೆಲವೊಂದ್ಸರಿ ನಾವು ಯೂರಿಕ್ ಆಸಿಡ್ ಜಾಸ್ತಿ ಆದಾಗ ಏನ್ ಆಹಾರ ತಿನ್ಬೇಕು, ಆ ಮಾತ್ರೆ ತಗೊಳ್ಳುವಾಗ ಹೇಗೆ ಎಷ್ಟು ದಿವಸ ತಗೊಳ್ಬೇಕು ಅಂತ ಹೇಳಿ, ಗೌಟಿ ಆರ್ಥರೈಟಿಸ್ ಅಂತೀವಿ, ಬಹಳ ಜನ ಹೇಳ್ಕೊಡೋದಿಲ್ಲ. ಬಟ್ ಅವನ್ನೆಲ್ಲ ಸ್ಪಷ್ಟವಾಗಿ ಹೇಳ್ಬೇಕು, ಎಷ್ಟು ತಿಂಗಳು ತಗೊಳ್ಬೇಕು. ಯಾಕಂದ್ರೆ ಪೇನ್ ರಿಲೀಫ್ ಆದ ತಕ್ಷಣ ರೋಗಿಗಳು ಅದನ್ನ ಡಿಸ್ಕಂಟಿನ್ಯೂ ಮಾಡಿ ಬಿಟ್ಟು ಬಿಡುವಂತಹ ಚಾನ್ಸಸ್ ತುಂಬಾ ಇರೋದ್ರಿಂದ ಆ ಗೌಟಲ್ಲಿ ಇಂಪ್ರೂವ್ಮೆಂಟ್ಸ್ ಬರೋದಿಲ್ಲ. ನನ್ನ ಒಂದು ಕ್ಲಿನಿಕಲ್ ಕರಿಯರ್ ಅಲ್ಲಿ ಒಂದು ಫಿಸಿಷಿಯನ್ ಆಗಿ ಅಥವಾ ನಾನು ಸಾಮಾನ್ಯ ವೈದ್ಯನಾಗಿ ಸಹ ಸಾಕಷ್ಟು ಒಂದು ಕಂಡುಕೊಂಡಿದ್ದೇನೆ. ರೋಗಕ್ಕೆ ನಾವು ಮೆಡಿಸಿನ್ಗಿಂತ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟು.
ನಾವು ಕೌನ್ಸಿಲಿಂಗ್ ಮಾಡದೇ ಇದ್ರೆ ಯಾವ ರೋಗನು ಸಹ ಸಂಪೂರ್ಣವಾಗಿ ಕಡಿಮೆ ಗುಣ ಆಗೋದಿಲ್ಲ. ಡಯಟ್ ಕೌನ್ಸಿಲಿಂಗು ಹಾಗೂ ವ್ಯಾಯಾಮ, ಮಾತ್ರೆ ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆ ಇವನ್ನೆಲ್ಲ ಮಾಡ್ಕೊಳ್ಳದೇ ಇದ್ದರೆ ಏಜ್ ಆಫ್ ಎಕ್ಸ್ಪೆಕ್ಟೆನ್ಸಿ ನಾವ್ ಏನಂತೀವಲ್ಲ ಲಾಂಗಿವಿಟಿ ಕಡಿಮೆ ಆಗತ್ತೆ. ಸೊ ಅಡ್ಡ ಪರಿಣಾಮಗಳು ಮಾತ್ರೆದು ಜಾಸ್ತಿ ಆಗತ್ತೆ, ನಂಬರ್ ಆಫ್ ಪಿಲ್ಸ್ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಪ್ರಿಸ್ಕ್ರೈಬ್ ಮಾಡುವಾಗ ಅಥವಾ ಕೊಡುವಾಗ ನಾವು ಕಾಂಬಿನೇಷನ್ ಪಿಲ್ಸ್ ಕೊಡೋದು ಉತ್ತಮ. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಸಾಕಷ್ಟು ಮೂರ್ ಕಾಂಬಿನೇಷನ್ ಇರುವಂತ ಮಧುಮೇಹ ಮತ್ತು ರಕ್ತದೊತ್ತಡಕ್ಕೆ ಮಾತ್ರೆ ಬಂದಿದಾವೆ. ಸೊ ಹಾಗಾಗಿ ಕಾಂಬಿನೇಷನ್ ಕೊಟ್ರೆ ಪಿಲ್ ಬರ್ಡನ್ ಕಡಿಮೆ ಆಗತ್ತೆ, ಎಕನಾಮಿಕ್ ಲಾಸ್ ಕಡಿಮೆ ಆಗತ್ತೆ, ಎಕನಾಮಿಕ್ ಬರ್ಡನ್ ಕಡಿಮೆ ಆಗತ್ತೆ, ರೋಗಿ ಕಾಂಪ್ಲೈಂಟ್ ಆಗಿರ್ತಾನೆ. ಇಲ್ಲ ಅಂತಂದ್ರೆ ಕಾಂಪ್ಲೈಂಟ್ ಇರೋದಿಲ್ಲ, ಅವಾಗ ರೋಗ ಉಲ್ಬಣ ಆಗಿ ಇನ್ನೊಂದು ರೋಗಕ್ಕೆ ತುತ್ತಾಗ್ತಾರೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ.